ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಬ್ಲಿಕ್ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್. ಈಗಾಗಲೇ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಾಗಿದೆ. ಆನ್ಲೈನ್ ಅಪ್ಲಿಕೇಶನನ್ನು ಕರೆಯಲಾಗಿದೆ. ಬನ್ನಿ ಈ ವಿಡಿಯೋದಲ್ಲಿ JNM ನರ್ಸಿಂಗಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಮತ್ತು ಏನೆಲ್ಲ ದಾಖಲಾತಿಗಳು ಬೇಕು ಎಂಬುದನ್ನು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಮೂಲಕ ಪಡೆಯಬಹುದು. ಸ್ಟೂಡೆಂಟ್ಸ್, ಇದು ನಮ್ಮ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಕಡೆಯಿಂದ ಬಂದಿರತಕ್ಕಂಥ ನೋಟಿಫಿಕೇಷನ್. ಈಗಾಗಲೇ ಅರ್ಜಿಯನ್ನು ಪ್ರಾರಂಭ ಮಾಡಲಾಗಿದೆ. ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕ 21/6/2024ರಿಂದ ಕೊನೆಯ ದಿನಾಂಕ 5/7/2024ರವರೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ ಹೀಗಿದೆ: www.ksdneb.org ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ 400 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಇವರಿಗೆ 250 ರೂಪಾಯಿ ಮಾತ್ರ ಇರ್ತದೆ ಅರ್ಜಿ ಸಲ್ಲಿಸುವಂಥ ಶುಲ್ಕ. ಮತ್ತು ಮುಂದುವರಿದು ನೋಡೋದಾದರೆ ನಾವು ಏನೆಲ್ಲ ವಿದ್ಯಾರ್ಹತೆ ಬೇಕಾಗ್ತದೆ ಇದಕ್ಕೆ ಅಂತ ನೋಡೋದಾದರೆ PUC ಮಾಡಿರಬೇಕಾಗ್ತದೆ. PUC ಸೈನ್ಸ್ ಅಥವಾ ಆರ್ಟ್ಸ್, ಕಾಮರ್ಸ್ ಸಹ ಆಗ್ಬೋದು. ಇದಕ್ಕೆ ಬೇಕಾಗುವಂಥ ಪ್ರಮುಖ ದಾಖಲೆಗಳನ್ನು ನಾವು ನೋಡೋದಾದರೆ PUCಯ ಮೂಲ ಅಂಕಪಟ್ಟಿ ಬೇಕು, ಮತ್ತು SSLCಯ ಮಾರ್ಕ್ಸ್ ಕಾರ್ಡ್, ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಮತ್ತು 1ರಿಂದ 12ನೇ ತರಗತಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ PUCವರೆಗೆ ಅಪ್ ಟು PUCವರೆಗೆ ಕನಿಷ್ಠ ಪಕ್ಷ ನೀವು 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕಾಗ್ತದೆ. ಕಡ್ಡಾಯವಾಗಿ ನೀವು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕಾಗ್ತದೆ. ಅಕಸ್ಮಾತ್ ವಿದ್ಯಾರ್ಥಿ ಕರ್ನಾಟಕದಲ್ಲಿ 7 ವರ್ಷ ವ್ಯಾಸಂಗ ಮಾಡಿಲ್ಲ ಅಂತ ಹೇಳಿದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಮುಂದೆ ತಿಳಿಸ್ಕೊಡ್ತೀನಿ ಇದರಲ್ಲಿ. ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಅಂಗವಿಕಲ ಕೋಟಾದಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ನೀವು ಅದಕ್ಕೆ ಬೇಕಾದಂಥ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕು. ವಯೋಮಿತಿ ನೋಡೋದಾದರೆ ಡಿಸೆಂಬರ್ 31, 2024ಕ್ಕೆ ಅಭ್ಯರ್ಥಿಯ ವಯಸ್ಸು 17 ವರ್ಷ ತುಂಬಿರಬೇಕು. ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ ಅಂದರೆ ಇನ್ ಸರ್ವಿಸ್ನವರಿಗೆ 48 ವರ್ಷ ಮೀರಿರಬಾರ್ದು. ಮತ್ತು ತಮ್ಮ PUCಯಲ್ಲಿ ಇಂಗ್ಲೀಷ್ ವಿಷಯವನ್ನು ಕಡ್ಡಾಯವಾಗಿ ವ್ಯಾಸಂಗ ಮಾಡಿರಬೇಕು. ಈಗಾಗಲೇ ನಾನು ತಿಳಿಸಿದ ಹಾಗೆ ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟು PUC ಅಪ್ ಟು PUCವರೆಗೆ ನೀವು ಕನಿಷ್ಠ ಪಕ್ಷ 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕು ಅಂತ ಹೇಳಿದೆ. ಹಾಗೇನಾದರೂ ವಿದ್ಯಾರ್ಥಿ ಕರ್ನಾಟಕದಲ್ಲಿ 7 ವರ್ಷ ವ್ಯಾಸಂಗ ಮಾಡಿಲ್ಲ ಅಂತ ಹೇಳಿದರೆ ಅವರ ಪಾಲಕರು ಅಥವಾ ಪೋಷಕರು ಏನಿರ್ತಾರೆ ಅವರಲ್ಲಿ ಯಾರಾದರೂ ಒಬ್ಬರು ಕನಿಷ್ಠ ಪಕ್ಷ ಕರ್ನಾಟಕದಲ್ಲಿ PUC ಅಥವಾ ಅದಕ್ಕೆ ತತ್ಸಮಾನವಾದಂಥ ಒಂದು ಕೋರ್ಸನ್ನು ಅವರು ಕರ್ನಾಟಕದಲ್ಲಿ 7 ವರ್ಷ ಮುಗಿಸಿರಬೇಕು. ಮತ್ತು ಅಭ್ಯರ್ಥಿ ಏನು ಅಪ್ಲಿಕೇಶನ್ ಹಾಕಿರೋ ಅಭ್ಯರ್ಥಿ ಏನಿರ್ತಾರೆ ಅವರು ಪ್ರಥಮ PUC ಅಥವಾ ದ್ವಿತೀಯ PUCಯನ್ನು ಕರ್ನಾಟಕದಲ್ಲಿಯೇ ವ್ಯಾಸಂಗ ಮಾಡಿರಬೇಕು. ಹೀಗಿದ್ದಾಗ ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತದೆ. ಮತ್ತು ಇದರಲ್ಲಿ ಗರ್ಭಿಣಿ ಅಭ್ಯರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ಪ್ರೆಗ್ನೆಂಟ್ ಇರುವಂಥ ವುಮೆನ್ಸ್ಗೆ ಅವಕಾಶ ಇರೋದಿಲ್ಲ. ಅಕಸ್ಮಾತ್ ನೀವೇನಾದರೂ ಮದುವೆಯಾಗಿದ್ದರೆ ನಿಮ್ಮ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ನೀವು ಸಲ್ಲಿಸಬೇಕಾಗ್ತದೆ. ಈ ಕೋರ್ಸು ನಿಮಗೆ ಒಟ್ಟಾರೆಯಾಗಿ 3 ವರ್ಷಗಳ ಕಾಲ ಅವಧಿಯಲ್ಲಿರ್ತದೆ. ಮತ್ತು ಸರ್ಕಾರದ ನಿಯಮಗಳ ಪ್ರಕಾರ ಏನಾಗಿರ್ತದೆ, ಈ ಸರ್ಕಾರಿ ಶುಶ್ರೂಷಾ ಶಾಲೆಗಳೇನಿರ್ತವೆ ಅಂದರೆ ನರ್ಸಿಂಗ್ ಸ್ಕೂಲ್ಸ್ಗಳೇನಿರ್ತವೆ ಇದರಲ್ಲಿ ಆಯ್ಕೆಯಾದವರಿಗೆ ಮಾತ್ರ ಶಿಷ್ಯ ವೇತನ ಬರ್ತದೆ. ಅಕಸ್ಮಾತ್ ನಿಮ್ಮದು ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ ಆದರೆ ನಿಮಗೆ ಶಿಷ್ಯ ವೇತನ ಅಂದರೆ ಸ್ಟೈಪಂಡ್ ಅನ್ನೋದು ಬರುವುದಿಲ್ಲ. ಓನ್ಲಿ ಸರ್ಕಾರಿ ಶುಶ್ರೂಷಾ ಶಾಲೆ ಅಂದರೆ ಸರ್ಕಾರಿ ನರ್ಸಿಂಗ್ ಸ್ಕೂಲಿಗೆ ಆದವರಿಗೆ ಮಾತ್ರ ಇದು ಸ್ಟೈಪಂಡ್ ಬರುವಂಥದ್ದು. ಪ್ರೈವೇಟ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ನಿಮಗೆ ಯಾವುದೇ ಸ್ಟೈಪಂಡ್ ಸಹ ಬರುವುದಿಲ್ಲ. ಮತ್ತು ಅಲ್ಲಿ
ಏನು ನಿಮಗೆ ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು, ಮತ್ತು ನಿಮ್ಮ ಇತರೆ ಎಲ್ಲ ಖರ್ಚುಗಳಿಗೆ ನೀವೇ ವೆಚ್ಚವನ್ನು ಭರಿಸಬೇಕಾಗ್ತದೆ. ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದು ಸ್ಟೈಪಂಡ್ ಅನ್ನುವಂಥದ್ದು ಬರ್ತದೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಸೂಕ್ಷ್ಮದಿಂದ ಗಮನಿಸಿ. ಮತ್ತು ಯಾಕಂತ ಹೇಳಿದರೆ, ಈಗ ನೀವು ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸ್ತಾ ಇರ್ತೀರಿ. ಅವರು ಯಾವುದೋ ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಏನೋ ಒಂದು ಮಿಸ್ಟೇಕ್ ಮಾಡ್ತಾರೆ. ಮತ್ತು ಅದನ್ನು ಸರಿಪಡಿಸಲಿಕ್ಕೆ ನಿಮಗೆ ಯಾವುದೇ ಆಪ್ಷನನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ಮೊದಲೇ ನೀವು ಅದರ ಬಗ್ಗೆ ಎಚ್ಚರ ವಹಿಸಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಇದು ಆಫ್ಲೈನಲ್ಲಿ ಅವಕಾಶ ಇರೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನನ್ನು ಹಾಕೋದು ಹೇಗೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಎಂಬುದನ್ನು ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.